ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗಾಯತ್ರಿ. ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿಸ್ ಲೈಫ್ ಸ್ಟೈಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹಲ್ವಾಯಿ ಸ್ಟೈಲಲ್ಲಿ ಸೇಮಿಯಾ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಸ್ಟವ್ ಮೇಲೆ ಪಾನನ್ನು ಇಟ್ಟು ಅದರೊಳಗೆ 4 ಕಪ್ಸ್ ಆಫ್ ವಾಟರನ್ನು ಹಾಕೋತೀನಿ. ನಾವು ಯಾವ ಕಪ್ಪಲ್ಲಿ ನೀರು ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ರವೆ ತೊಗೊಳ್ಬೇಕು, ಸೂಜಿ ರವೆ. 4 ಕಪ್ಸ್ ವಾಟರನ್ನು ಆ್ಯಡ್ ಮಾಡಬೇಕು. ಅದು ಸ್ವಲ್ಪ ಬಾಯ್ಲ್ ಆಗೋ ತನಕ ಬಿಡಬೇಕು. ನೆಕ್ಸ್ಟ್ ನಾನು ಇಲ್ಲಿ 2 ಕಪ್ ಆಫ್ ಶುಗರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 4 ಕಪ್ಸ್ ಆಫ್ ವಾಟರ್ಗೆ 2 ಕಪ್ ಆಫ್ ಶುಗರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನಾರ್ಮಲ್ ಸ್ವೀಟ್ ಟೇಸ್ಟ್ ಕೊಡುತ್ತೆ. ಇಲ್ಲ ನೀವು ಇನ್ನೂ ಸ್ವಲ್ಪ ಹೆಚ್ಚಿಗೆ ಸ್ವೀಟನ್ನು ತಿಂತೀವಿ, ನಮಗೆ ಹೆಚ್ಚಿಗೆ ಸ್ವೀಟ್ ಇರಬೇಕು ಅಂತಂದರೆ ನೀವು ಅದಕ್ಕೆ ಇನ್ನೊಂದು 1/4 ಕಪ್ ಶುಗರನ್ನು ಆ್ಯಡ್ ಮಾಡ್ಬೋದು. ಅದನ್ನು ಚೆನ್ನಾಗಿ ಡಿಸಾಲ್ವ್ ಆಗಬೇಕು, ಶುಗರ್ ಇದು ಚೆನ್ನಾಗಿ ಕರಗಬೇಕು ಅದು. ನೆಕ್ಸ್ಟ್ ನಾನಿಲ್ಲಿ ಒಂದು 8 ಗೋಡಂಬಿ ಮತ್ತು 8 ಬಾದಾಮಿಯನ್ನು ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಶುಗರ್ ಸಿರಪಲ್ಲಿ. ಸೊ ಇದೆಲ್ಲ ಚೆನ್ನಾಗಿ ಬಾಯ್ಲ್ ಬರಬೇಕು, ಕುದಿ ಬರಬೇಕು ಅದು. ಇದನ್ನು ನಾವು ಸಿಮ್ಮಲ್ಲಿ ಇಟ್ಕೊಂಡ್ರೆ ಅಂದರೆ ಲೋ ಫ್ಲೇಮಲ್ಲೇ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು, ಈ ಒಂದು ಶುಗರ್ ಸಿರಪನ್ನು. ಈಗಷ್ಟೇ ಹೇಳ್ದಂಗೆ ಅದು ಶುಗರ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ದೆನ್ ಅದು ಬಾಯ್ಲ್ ಆಗಬೇಕಷ್ಟೇ. ಒಂದೆಳೆ ಪಾಕ ಅಂಥದ್ದೇನು ಬೇಕಾಗಿಲ್ಲ. ಶುಗರ್ ಜಸ್ಟ್ ಚೆನ್ನಾಗಿ ಕರಗಿದ್ರೆ ಸಾಕು ನೀರಲ್ಲಿ. ಈಗ ಕುದಿ ಬರ್ತಾ ಇದೆ, ಎಲ್ಲ ನಾನು ಮಿಕ್ಸಪ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಸಾಫ್ರನ್ ಸ್ಟಿಂಗ್ಸನ್ನು ತೊಗೊಂಡಿದ್ದೀನಿ, ಕೇಸರಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಸೊ ಅದನ್ನು ಕಲರ್ ಆ್ಯಂಡ್ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಚೆನ್ನಾಗಿ ಮಿಕ್ಸಪ್ ಮಾಡೋಣ. ಸೊ ಇದನ್ನು ಸಿಮ್ಮಲ್ಲೇ ಇಟ್ಟು ನಾವು ಬಾಯ್ಲ್ ಮಾಡ್ಕೊಳ್ಬೇಕು. ಆವಾಗ ಸಾಫ್ರಾನ್ ಕಲರ್ ಕೂಡ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಶುಗರ್ ಸಿರಪಲ್ಲಿ. ಮಧ್ಯದಲ್ಲಿ ನಾವು ಅದನ್ನು ತಿರುಗಿಸ್ಕೋತಾ ಬಾಯ್ಲ್ ಮಾಡ್ಕೊಳ್ಬೇಕು. ಶುಗರ್ ಸಿರಪನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಚೆಕ್ ಮಾಡ್ಕೋತಾ ಇದ್ದೀನಿ ಶುಗರ್ ಎಲ್ಲ ನೀಟಾಗಿ ಕರಗಿದೆಯೋ ಇಲ್ಲ ಅಂಥೇಳಿ. ನೆಕ್ಸ್ಟ್ ಇನ್ನೊಂದು ಸ್ಟವ್ ಕಡೆ ನಾನು ಒಂದು ಬಾಣಲಿಯನ್ನು ತೊಗೊಂಡಿದ್ದೀನಿ. ಇಲ್ಲಿ ನೆಕ್ಸ್ಟ್ ಪ್ರೊಸೆಸನ್ನು ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಇಲ್ಲಿ ರವೆ ಅದು ನಾವು ಹುರ್ಕೊಳ್ಬೇಕು. ನಾನಿಲ್ಲಿ 1 ಫುಲ್ ಕಪ್ ಆಫ್ ಮೆಲ್ಟೆಡ್ ಗೀಯನ್ನು ತೊಗೊಂಡಿದ್ದೀನಿ. ನೀವು ಮೆಲ್ಟೆಡ್ ಗೀಯನ್ನೇ ತೊಗೊಳ್ರಿ. ನಾವೇನಾದರೂ ಗಟ್ಟಿಗಿರೋ ತುಪ್ಪನ ತೊಗೊಂಡ್ರೆ ಅದು ಸ್ವಲ್ಪ ಮೆಜರ್ಮೆಂಟಲ್ಲಿ ವೇರಿಯೇಷನ್ ಆಗುತ್ತೆ. 1 ಕಪ್ ಆಫ್ ಗೀಗೆ ಇಲ್ಲಿ 1 ಕಪ್ ಆಫ್ ಸೂಜಿ ರವೆ, ಅಂದರೆ ಬಾಂಬೆ ರವೆ ಅಂತೀವಲ್ಲ, ಸೂಜಿ ರವೆನ ತೊಗೊಂಡಿದ್ದೀನಿ. ಅದನ್ನು ನಾವು ಫುಲ್ ಸಿಮ್ಮಲ್ಲೇ ಇಟ್ಟು ಒಂದು 10 ರಿಂದ 12 ನಿಮಿಷ ತನಕ ನಾವು ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಳ್ಬೇಕು. ತುಪ್ಪದಲ್ಲಿ ರವೆಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಎಲ್ಲಿನೂ ನಾವು ಸ್ಟಾಪ್ ಮಾಡಬಾರ್ದು, ಕೈ ಆಡಿಸ್ಕೊತಾನೆ ಇರಬೇಕು. ಇಲ್ಲದೇ ಇದ್ದರೆ ಅದು ತಳ ಹತ್ತೋ ಚಾನ್ಸಸ್ ಇರುತ್ತೆ. ಸೊ ತಳ ಹತ್ತಲಾರ್ದಂಗೆ ನಾವು ಲೋ ಫ್ಲೇಮಲ್ಲೇ ಇಟ್ಟು ರವೆಯನ್ನು 10 ರಿಂದ 12 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಆವಾಗೆ ಒಂದು ಹಲ್ವಾಯಿ ಸ್ಟೈಲಲ್ಲಿ ನಾವು ಸೇಮಿಯಾನ ರೆಡಿ ಮಾಡ್ಕೊಳ್ಬೋದು. ಈಗ ನೀವು ನೋಡ್ತಿರ್ಬೋದು ಒಂದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ ರವಾಗೆ. ಸ್ವಲ್ಪ ಇದು ಸ್ಲೋ ಪ್ರೊಸೆಸ್ಸೇ, ಹಾಗಂತೇಳಿ ನಾವು ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ರವೆಯನ್ನು ಹುರ್ಕೊಂಡ್ರೆ ಭಾಳ ಬೇಗ ಅದು ರೋಸ್ಟ್ ಆಗೋಗುತ್ತೆ. ಇದು ನೆನಪಿಟ್ಕೊಳ್ಬೇಕು, ನಾವು ಕಂಪ್ಲೀಟ್ ಲೋ ಫ್ಲೇಮಲ್ಲೇ ನಾವು 10 to 12 ಮಿನಿಟ್ಸು ಚೆನ್ನಾಗಿ ರವೆಯನ್ನು ತುಪ್ಪ ಅಲ್ಲಿ ಹುರ್ಕೊಳ್ಬೇಕು. ಈ ರೀತಿ ನಾವು ರವೆಯನ್ನು ಹುರ್ಕೊಳೋದ್ರಿಂದ ಸೇಮಿಯಾ ಹಲ್ವಾ ನಾಳೆ ಆದ್ರೂ ತುಂಬ ಸಾಫ್ಟಾಗೇ ಇರುತ್ತೆ. ನಾವಿದು ಬಿಸಿಯಾಗಿ ಕೂಡ ಸರ್ವ್ ಮಾಡ್ಕೊಂಡು ತಿನ್ಬೋದು, ತಣ್ಣಗಾದ್ಮೇಲೂ ಕೂಡ ಸರ್ವ್ ಮಾಡ್ಕೊಂಡು ತಿನ್ಬೋದು. ನಾವಿನ್ನೂ ನಾಳೆ ತಿನ್ನಬೇಕು ಅಂತಿದ್ರೆ ನೀವು ಇನ್ಸ್ಟೆಡ್ ಆಫ್ 4 ಕಪ್ಸು 1 more ಕಪ್ ಆಫ್ ವಾಟರನ್ನು ಆ್ಯಡ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ನಾನಿಲ್ಲಿ ಬಾಯ್ಲ್ ಆಗಿರ್ತಕ್ಕಂಥ ಒಂದು ಶುಗರ್ ಸಿರಪನ್ನು ಈ ರವಾ ಒಂದು ಮಿಕ್ಸ್ಚರಲ್ಲಿ ಆ್ಯಡ್ ಮಾಡಿದ್ದೀನಿ. ಅದನ್ನು ಕೂಡ ಒಂದು ಮೀಡಿಯಮ್ ಫ್ಲೇಮಲ್ಲಿ, ಇವಾಗ ನಾವೇನು ಮಾಡಬೇಕು, ಮೀಡಿಯಮ್ ಫ್ಲೇಮಲ್ಲಿ ಈ ಒಂದು ಮಿಕ್ಸ್ಚರನ್ನು ನಾವು ಕಲಿಸ್ತಾ ಬರಬೇಕು. ಹೈ ಫ್ಲೇಮ್ ಇಡಕ್ಕೆ ಹೋಗ್ಬೇಡ್ರಿ, ತಳ ಹತ್ತೋ ಚಾನ್ಸಸ್ ಇರುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಾವು ಈ ಒಂದು ಡಿಶನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು ವಿಡಿಯೋಲ್ಲಿ ಬಾಯ್ಲ್ ಆಗ್ತಾಯಿದೆ ಚೆನ್ನಾಗಿ ರವೆ. ಅದು ಒಂದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಲಿ. ರವೆ ಒಂದು ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಕಡಿಮೆ ಆಗಬೇಕು. ಅಲ್ಲಿ ತನಕ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಕುಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವು ನಾನು ಹೇಳಿರ್ತಕ್ಕಂಥ ಒಂದು ಟಿಪ್ಸನ್ನಾಗಿರಲಿ ಅಥವಾ ನಾನು ಹೇಳಿರ್ತಕ್ಕಂಥ ಒಂದು ಮೆಷರ್ಮೆಂಟಲ್ಲಿ ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಲಿಡ್ಡನ್ನು ಕವರ್ ಮಾಡಿದ್ದೀನಿ.
ಅದು ಚೆನ್ನಾಗಿ ಕುಕ್ ಆಗಲಿ ಅಂತ ಹೇಳಿಬಿಟ್ಟು. ಸೊ ನೀವು ಇವಾಗ ವಿಡಿಯೋಲಿ ನೋಡ್ಬೋದು ಕನ್ಸಿಸ್ಟೆನ್ಸಿ, ವಾಟರ್ ಕನ್ಸಿಸ್ಟೆನ್ಸಿ ಎಲ್ಲ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ ಶುಗರ್ ಸಿರಪ್ಪನ್ನು ಚೆನ್ನಾಗಿ ಸೇಮಿಯಾ ಅಬ್ಸರ್ವ್ ಮಾಡಿದೆ. ಈ ರೀತಿ ನೀವು ಮಾಡೋದ್ರಿಂದ ಹಲ್ವಾಯಿ ಸ್ಟೈಲಲ್ಲಿ ನಾವು ಕೂಡ ಒಂದು ಸೇಮಿಯಾ ಹಲ್ವಾನ ಪ್ರಿಪೇರ್ ಮಾಡ್ಕೊಳ್ಬೋದು. ನಾವು ಇದನ್ನು ಕೈ ಆಡಿಸ್ತಾನೆ ಇರಬೇಕು. ಈ ಒಂದು ಏನು ಸೇಮಿಯಾ ಅದು ಕಡಾಯಿ ಅಂದರೆ ಬಾಣಲಿಯನ್ನು ಬಿಟ್ಟು ನೀಟಾಗಿ ಬರಬೇಕು. ಅಲ್ಲಿ ತನಕ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಕೈ ಬಿಡಲಾರ್ದಂಗೆ ಅದನ್ನು ಮಿಕ್ಸಪ್ ಮಾಡ್ಕೊತಾನೆ ಇರಬೇಕು. ನಾವೆಲ್ಲಾದರೂ ಕಲಿಸೋದನ್ನು ನಿಲ್ಲಿಸ್ಬಿಟ್ರೆ ಅದು ಮತ್ತೆ ತಳ ಹತ್ತುತ್ತೆ. ಸೊ ಅದರಿಂದಾಗಿ ನಾವು ಅದನ್ನು ಚೆನ್ನಾಗಿ ಕಲಿಸ್ತಾನೆ ಇರಬೇಕು. ಬಾಣಲಿಗೆ ಅಂದರೆ ಕಡಾಯಿಯನ್ನು ಬಿಟ್ಟು ಆ ಒಂದು ಸೇಮಿಯಾ ಬರಬೇಕು, ಅದು ಸಪ್ರೇಟ್ ಆಗಬೇಕು. ನಾವು ಮಿಕ್ಸ್ ಮಾಡೋವಾಗ ಗೊತ್ತಾಗುತ್ತೆ. ಅದನ್ನು ನೋಡಿಕೊಂಡು ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಒಂದು ಸ್ವಲ್ಪ ಕೈಗೆ ಒಳ್ಳೆ ಎಕ್ಸಸೈಸ್ ಈ ಒಂದು ಡಿಶ್. ಭಾಳಷ್ಟು ಸಲ ನಾವು ಈ ಒಂದು ಸೇಮಿಯಾ ಹಲ್ವಾ ಮಾಡಿಬಿಟ್ರೆ ಸ್ವಲ್ಪ ತಣ್ಣಗಾಗ್ತಾ ಇದ್ದಂಗೆ ಅದು ತುಂಬ ಗಟ್ಟಿಗೆ ಅನಿಸುತ್ತೆ. ಇವಾಗ ನಾನು ಹೇಳಿರ್ತಕ್ಕಂಥ ಟಿಪ್ಸನ್ನು ಫಾಲೋ ಮಾಡಿರಿ. ಶುಗರ್ ಸಿರಪನ್ನು ಚೆನ್ನಾಗಿ ಬಾಯ್ಲ್ ಆಗೋವಾಗ ನಾವೇನು ಮಾಡಬೇಕು, ಅದನ್ನು ರವಾ ಮಿಕ್ಸ್ಚರ್ಗೆ ಆ್ಯಡ್ ಮಾಡಬೇಕು. ಚೆನ್ನಾಗಿ ಕುದೀತಾ ಇರಬೇಕು ಆ ಶುಗರ್ ಸಿರಪ್ಪು. ಆವಾಗ ನಾವು ಮಾಡ್ತಕ್ಕಂಥ ಸೇಮಿಯಾ ಹಲ್ವಾ ತುಂಬ ಸಾಫ್ಟಾಗಿರುತ್ತೆ. ನೀವು ನಾಳೆ ಇಟ್ಟು ತಿಂದ್ರೂ ಅದರ ಒಂದು ಟೆಕ್ಸ್ಚರು ತುಂಬ ಸಾಫ್ಟಾಗಿ ಅನಿಸುತ್ತೆ. ನೀವು ನೋಡ್ತಾ ಇರ್ಬೋದು ವಿಡಿಯೋಲಿ ಇವಾಗ ಸೇಮಿಯಾ ಹಲ್ವಾ ಒಂದು ಕಡಾಯಿಯನ್ನು ಈಸಿಯಾಗಿ ಸಪ್ರೇಟ್ ಮಾಡ್ಕೊಂಡು ಬರ್ತಾ ಇದೆ. ಅದು ಮತ್ತೊಂದು ಸಲ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಇಟ್ಟು ಅಂದರೆ ಲೋ ಫ್ಲೇಮಲ್ಲಿ ಇಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಅದಕ್ಕೆ ದಮ್ ಕೊಡ್ತಾ ಇದ್ದೀನಿ. ಒಂದು 2 to 3 ಮಿನಿಟ್ಸ್ ಕೊಟ್ಟರೆ ಸಾಕು. ಈಗ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು ಒಂದು ಕನ್ಸಿಸ್ಟೆನ್ಸಿ ಹೆಂಗಿದೆ ಅಂತೇಳಿ. ನೋಡಿರಿ, ಈಸಿಯಾಗಿ ಬಾಣಲಿಯನ್ನು ಬಿಟ್ಟು ಇದು ಸೇಮಿಯಾ ಹಲ್ವಾ ಸಪ್ರೇಟಾಗಿ ಬರ್ತಾ ಇದೆ. ಇದು ಕುಕ್ ಆಗಿದೆ. ಸೇಮಿಯಾ ಹಲ್ವಾ ಇಲ್ಲಿ ರೆಡಿ ಇದೆ. ನಾವೊಂದು ಸರ್ವಿಂಗ್ ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಿಮಗೆ ನನ್ನ ಒಂದು ವಿಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನಿಮ್ಮ ಸಪೋರ್ಟನ್ನು ನಾನು ಯಾವಾಗೂ ಕೇಳ್ಕೊತಾ ಇರ್ತೀನಿ. ನೋಡಿರಿ, ಇವಾಗ ಸರ್ವಿಂಗ್ ಬೌಲ್ಗೆ ನಾನು ಈ ಒಂದು ಹಲ್ವಾಯಿ ಸ್ಟೈಲಲ್ಲಿ ಪ್ರಿಪೇರ್ ಮಾಡಿರ್ತಕ್ಕಂಥ ಸೇಮಿಯಾ ಹಲ್ವಾನ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಅದರ ಒಂದು ಕಲರನ್ನು ನೋಡಿರಿ, ಎಷ್ಟು ಇವನ್ನಾಗಿ ಬಂದಿದೆ. ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಕೂಡ ಇರುತ್ತೆ. ಫ್ರೆಂಡ್ಸ್, ನೀವು ಕೂಡ ನಾನು ಹೇಳಿರ್ತಕ್ಕಂಥ ಟಿಪ್ಸನ್ನು ಫಾಲೋ ಮಾಡಿ ನಾನು ಕೊಟ್ಟಿರ್ತಕ್ಕಂಥ ಮೆಜರ್ಮೆಂಟಲ್ಲೇ ಈ ಒಂದು ಹಲ್ವಾಯಿ ಸ್ಟೈಲಲ್ಲಿ ಮಾಡ್ತಕ್ಕಂಥ ಸೇಮಿಯಾ ಹಲ್ವಾನ ಟ್ರೈ ಮಾಡಿ ನೀವು ಕೂಡ ಟೇಸ್ಟ್ ಮಾಡಿ ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿರಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. And don't forget to subscribe to my channel. Thanks for watching. Take care. Bye.